ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅನಾಟಮಿಯಲ್ಲಿ ಬರುವಂತಹ ಸಂದುಗಳು, ಜಾಯಿಂಟ್ಸ್ ಅಂತೇಳಿ ಕರಿತೀವಿ, ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಜೀವಕೋಶ ಹಾಗೂ ಅಸ್ಥಿ ಸಂಸ್ಥೆ ಈ ಎರಡು ಟಾಪಿಕ್ಗಳ ಮೇಲೆ ತರಗತಿಯನ್ನು ಮಾಡಿದ್ದೀನಿ. ಯಾರ ತರಗತಿ ನೋಡಿಕೊಂಡ್ರು ಒಂದ್ಸಲ ನೋಡಿಕೊಂಡು ಆಮೇಲೆ ಈ ತರಗತಿಗೆ ಅಟೆಂಡ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಸಂದುಗಳ ಬಗ್ಗೆ ಅಭ್ಯಾಸ ಮಾಡೋದಕ್ಕೇನಂತೀವಿ ನಾವು ಆರ್ಥಾಲಜಿ ಅಂತೇಳಿ ಕರಿತೀವಿ. ಸಂದುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರ್ಥಾಲಜಿ ಅಂಥೇಳಿ ಕರಿತೀವಿ. ಮಾನವನ ದೇಹದಲ್ಲಿ ಒಟ್ಟು 200 ಮೂಳೆಗಳಿದ್ದಾವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ಅಸ್ಥಿ ಸಂಸ್ಥೆಯಲ್ಲಿ 2 ಇಲ್ಲವೇ ಹೆಚ್ಚು ಮೂಳೆಗಳು ಸೇರುವಂಥ ಸ್ಥಳಕ್ಕೆ ಏನಂತೀವಿ, ಸಂದು ಅಂತೇಳಿ ಕರಿತೀವಿ. 2 ಅಥವಾ 2ಕ್ಕಿಂತ ಹೆಚ್ಚು ಮೂಳೆಗಳಿಗೆ ಸೇರ್ತಾವಲ್ಲ ಅದಕ್ಕೆ ಏನಂತೀವಿ, ಸಂದು ಅಂತೇಳಿ ಕರಿತೀವಿ. ಸಂದುಗಳ ಚಲನೆ ಮತ್ತು ರಚನೆಯ ಆಧಾರದ ಮೇಲೆ ಏನು ಮಾಡಲಾಗಿದೆ, ವಿವಿಧ ಪ್ರಕಾರಗಳಲ್ಲಿ ಸಂದುಗಳನ್ನು ಮಾಡಲಾಗಿದೆ. ಅದರಲ್ಲಿ ಅಚಲ ಸಂದುಗಳು ಅಂದರೆ ಇಮ್ಮೂವೇಬಲ್ ಜಾಯಿಂಟ್ಸ್, ಅಂದರೆ ಅವು ಯಾವುದೇ ರೀತಿ ಚಲನೆ ಆಗೋದಿಲ್ಲ ಅಂತ ಅರ್ಥ. ಯಾವ ಪ್ರಕಾರದ ಚಲನೆಯೂ ಆಗೋದಿಲ್ಲ ಅಲ್ಲಿ. ಉದಾಹರಣೆ ಹೇಳಬೇಕಾದ್ರೆ ತಲೆ ಬುರುಡೆಯಲ್ಲಿರುವ ಸೂಚರ್ಸ್ ಅವುಗೇನಾಗಿರಲ್ಲ, ಇಮ್ಮೂವೇಬಲ್ ಜಾಯಿಂಟ್ಸ್ ಆಗಿರ್ತವೆ, ಅಂದರೆ ಚಲನೆ ಕಂಡು ಬರೋದಿಲ್ಲ. ಈಗ ಭಾಗಸ ಚಲನೆಯ ಸಂದುಗಳು ಅಂದರೆ ಸ್ವಲ್ಪ ಮಟ್ಟಿಗೆ ಚಲಿಸ್ತವೆ, ಪಾರ್ಟ್ಲಿ ಮೂವೇಬಲ್ ಜಾಯಿಂಟ್ಸ್ ಅಂತೇಳಿ ಕರಿತೀವಿ. ಮೃದ್ವಸ್ಥಿ ಇದು ಭಾಗಶಃ ಚಲನೆಯನ್ನು ಹೊಂದಿದೆ. ಮೃದ್ವಸ್ಥಿ ಏನಾಗಿದೆ, ಸ್ವಲ್ಪ ಮಟ್ಟಿಗೆ ಚಲನೆ ಅನ್ನೋದು ಕಾಣ್ತೀವಿ ಇದರಲ್ಲಿ ನಾವು. ಉದಾಹರಣೆಗೆ ಬೆನ್ನು ಮಣಿಗಳ ನಡುವಿನ ಸಂದು, ಟೊಂಕದ ಮುಂಭಾಗದ ಪ್ಯೂಬಿಕ್ ಅಸ್ಥಿಗಳು ಸೇರುವಂತಹ ಸಂದು, ಇವೆಲ್ಲ ಏನು ಸ್ವಲ್ಪ ಪಾರ್ಟ್ಲಿ ಮೂವೇಬಲ್ ಆಗ್ತವೆ, ಅಂದರೆ ಸ್ವಲ್ಪ ಮಟ್ಟಿಗೆ ಇವು ಚಲಿಸ್ತವೆ ಅಂತ ಅರ್ಥ. ಸ್ವತಂತ್ರವಾಗಿ ಚಲಿಸುವ ಸಂದುಗಳಲ್ಲಿ ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ ಇರೋದಿಲ್ಲ, ಸ್ವತಂತ್ರವಾಗಿ ಚಲಿಸ್ತವೆ. ಅಂತಹ ಮೂಳೆಗಳಿಗೆ ಏನಂತೀವಿ, ಸ್ವತಂತ್ರವಾಗಿ ಚಲಿಸುವಂತಹ ಸಂದುಗಳು ಅಂತೇಳಿ ಕರಿತೀವಿ. ಈ ಸಂದುಗಳ ಮೂಳೆಗಳ ತುದಿಗಳು ಹಯಲಿನ್ ಮೃದ್ವಸ್ಥಿಯಿಂದ ಆವರಿಸಲ್ಪಟ್ಟಿವೆ. ಸ್ವತಂತ್ರವಾಗಿ ಚಲಿಸುವ ಸಂದುಗಳು ಹಯಲಿನ್ ಮೃದ್ವಸ್ಥಿಯಿಂದ ಏನಾಗಿವೆ, ಮಾಡಲ್ಪಟ್ಟಿವೆ. ಈ ಸಂದುಗಳಲ್ಲಿ ಸೇರುವ ಮೂಳೆಗಳಿಗೆ ಅಸ್ಥಿರಜ್ಜು ಅವಶ್ಯಕ. ಮೂಳೆಗಳ ಮಧ್ಯದಲ್ಲಿ ಕಂಡುಬರೋದಕ್ಕೆ ಅಂತೀವಿ ಅಸ್ಥಿರಜ್ಜು ಅಂತೀವಿ. ಈ ಒಂದು ಸ್ವತಂತ್ರವಾಗಿ ಚಲಿಸುವ ಒಂದು ಸಂದುಗಳಲ್ಲಿ ಅಲ್ಲೇನಿರಬೇಕು, ಅಸ್ಥಿ ಮಜ್ಜೆ ಮುಖ್ಯವಾಗಿ ಬೇಕು, ಯಾಕಂದರೆ ಸರಾಗವಾಗಿ ಚಲಿಸಬೇಕಲ್ಲ, ಹಾಗಾಗಿ ಅದರ ಅವಶ್ಯಕತೆಯಲ್ಲಿ ಇರ್ತೈತೆ. ಈ ಸಂದುಗಳಲ್ಲಿಯೂ ಖಾಲಿ ಸ್ಥಳಗಳಲ್ಲಿ ಫೈಬ್ರಸ್ ಅಂಗಾಂಶ ತುಂಬಿರುತ್ತದೆ. ಈ ಒಂದು ಸ್ವತಂತ್ರವಾಗಿ ಚಲಿಸ್ತಾ ಇರ್ತಾವಲ್ಲ, ಆ ಒಂದು ಖಾಲಿ ಜಾಗದಲ್ಲಿ ಏನು ತುಂಬಿರ್ತದೆ ಅಂದರೆ ಫೈಬ್ರಸ್ ಅಂಗಾಂಶ ತುಂಬಿರ್ತದೆ. ಈ ಸಂದುಗಳು ಶರೀರದಲ್ಲಿ ಹೆಚ್ಚಾಗಿ ಸ್ವತಂತ್ರವಾಗಿ ಚಲಿಸುತ್ತವೆ. ಈ ಒಂದು ಸ್ವತಂತ್ರವಾಗಿ ಚಲಿಸುವ ಸಂದುಗಳನ್ನೇ ಸ್ವತಂತ್ರವಾಗಿ ಚಲಿಸ್ತವೆ ಹೆಚ್ಚು ದೇಹದಲ್ಲಿ. ಮತ್ತು ಸ್ವತಂತ್ರವಾಗಿ ಚಲಿಸುವ ಒಂದು ಸಂದುವಿನಲ್ಲಿ ಡಿವೈಡ್ ಮಾಡಿದ್ದಾರೆ ನೋಡಿ ಇಲ್ಲಿ. ಜರಿಯುವ ಸಂದು, ಉದಾಹರಣೆಗೆ ಮುಂಗೈಯಲ್ಲಿಯ ಕಾರ್ಪಸ್ ಅಸ್ಥಿಗಳು, ಮುಂಗೈಯಲ್ಲಿ ಕಾರ್ಪಸ್ ಅಸ್ಥಿಗಳು ಇರ್ತವೆ ನೋಡಿದ್ದೀವಿ. ಕಾರ್ಪಸ್ ಎಷ್ಟಿರ್ತವೆ, 8 ಕಾರ್ಪಸ್ ಇರ್ತವೆ ಮುಂಗೈಯಲ್ಲಿ. ಅಂದರೆ ಆ ಕಾರ್ಪಸ್ ಮೂಳೆಗಳು ಏನಂತೀವಿ, ಸ್ವತಂತ್ರವಾಗಿ ಚಲಿಸುವ ಸಂದುಗಳು ಅಂತೇಳಿ ಕರಿತೀವಿ. ಹದಡದ ಅಂದರೆ ಎಂಕಲ್ ಅರಿವಲ್ಲಂಥ ಟಾರ್ಸಲ್ಸ್ ಅಸ್ಥಿಗಳು ಎಷ್ಟಿರ್ತವೆ, 7 ಇರ್ತವೆ ಅಂತೇಳಿ ನೋಡಿದ್ದೀವಿ. ಇವಕ್ಕೇನಂತೀವಿ, ಜರಿಯುವ ಸಂದುಗಳು ಅಂಥೇಳಿ ಕರಿತೀವಿ. ಚೆಂಡು ಮತ್ತು ಕುಳಿ ಅಥವಾ ಒರಳು ಸಂದು, ಚೆಂಡು ಮತ್ತು ಕುಳಿ ಅಥವಾ ಒರಳು ಸಂದು ಚಲನೆ ಎಲ್ಲ ದಿಕ್ಕಿನಲ್ಲಿ. ಯಾವುದು ಉದಾಹರಣೆ ಹೇಳಬೇಕಾದ್ರೆ ಭುಜದ ಸಂದು, ಇದೇನು ಮಾಡ್ತದೆ, ಎಲ್ಲ ದಿಕ್ಕಿನಲ್ಲಿ ಸೇರ್ತದೆ. ಇದಕ್ಕೇನಂತೀವಿ, ಭುಜದ ಸಂದಿಗೆ ಚೆಂಡು ಮತ್ತು ಕುಳಿ ಸಂದು ಅಥವಾ ಒರಳು ಸಂದು ಅಂತೇಳಿ ಕರಿತೀವಿ. ಶೋಲ್ಡರ್ ಜಾಯಿಂಟ್ ಅಂತ ಕೂಡ ಕರಿತೀವಿ. ಸೊಂಟದ ಸಂದು, ಇದು ಹಿಪ್ ಜಾಯಿಂಟ್, ಇದನ್ನು ಕೂಡ ಏನು ಮಾಡ್ತದೆ, ಚೆಂಡು ಮತ್ತು ಕುಳಿ ಒಂದು ಸಂದಿಗೆ ಉದಾಹರಣೆ ಆಗ್ತದೆ. ಮರಡು ಸಂದು, ಹಿಂಜ್ ಜಾಯಿಂಟ್ ಅಂತೇಳಿ ಕರಿತೀವಿ. ಒಂದೇ ದಿಕ್ಕಿನಲ್ಲಿ ಮಾತ್ರ ಚಲನೆಗೆ ಸಾಧ್ಯ, ಒಂದೇ ದಿಕ್ಕಿನಾಗ ಮಾತ್ರ ಚಲಿಸ್ತದೆ, ಬೇರೆ ಬೇರೆ ದಿಕ್ಕಿನ ಕಡೆ ಏನಾಗಲ್ಲ, ಇದು ಟರ್ನ್ ಆಗೋದಿಲ್ಲ. ಅಂಥವು ಯಾವ ಅಂದರೆ ಮೊಣಕೈ ಅಥವಾ ಮೊಣಕಾಲಿ, ಒಂದೇ ಒಂದು ದಿಕ್ಕಿನಲ್ಲಿ ಏನು ಮಾಡ್ತಾವೆ, ಚಲಿಸ್ತವೆ. ಹಾಗಾಗಿ ಅವು ಏನಂತೀವಿ, ಮರಡು ಸಂದು ಅಂಥೇಳಿ ಕರಿತೀವಿ. ಕೊಂಡಲಾಯ್ಡ್ ಸಂದು, ಇದರಲ್ಲಿ ಬಹಿರ್ವಕ್ರ ಉಬ್ಬುಳ್ಳ ಅಸ್ಥಿಗಳು ಅಂತರ್ವಕ್ರ ತಗ್ಗುಳ್ಳ ಅಸ್ಥಿಗಳು ಸೇರಿಕೊಂಡು ವರ್ತುಲಾಕಾರದ ಚಲನೆಯನ್ನು ಹೊಂದಿರ್ತವೆ. ಅದಕ್ಕೇನಂತೀವಿ, ಕೊಂಡಲಾಯ್ಡ್ ಸಂದು ಅಂತೇಳಿ ಕರಿತೀವಿ. ಬಹಿರ್ವಕ್ರ ಅಸ್ಥಿಗಳು ಮತ್ತು ಅಂತರ್ವಕ್ರ ಅಸ್ಥಿಗಳು, ತಗ್ಗಾದಂತಹ ಅಸ್ಥಿಗಳು, 2 ತಗ್ಗಾದಂಥ ಅಸ್ಥಿಗಳು ಸೇರಿಕೊಂಡು ವರ್ತುಲಾಕಾರದ ಚಲನೆಯನ್ನು ಏನು ಮಾಡ್ತವೆ, ರೌಂಡಾಗಿ ಚಲನೆ ಮಾಡ್ತವೆ. ಅದಕ್ಕೇನಂತೀವಿ ನಾವು ಕೊಂಡಲಾಯ್ಡ್ ಸಂದು ಅಂತೀವಿ. ಮುಂಗೈನ ಹೆಂಗೆ ಟರ್ನ್ ಮಾಡ್ತೀವಿ, ಎಲ್ಲ ದಿಕ್ಕಿನಲ್ಲಿ ಅಂದರೆ ರೌಂಡಾಗಿ ಮೂವ್ಮೆಂಟ್ ಮಾಡ್ತೀವಿ, ಹಾಗಾಗಿ ಅದು ಕೊಂಡಲಾಯ್ಡ್ ಸಂದು ಆಗಿರ್ತೈತಿ. ತಿರುಗಣಿ ಸಂದು, ಇಲ್ಲಿ ಒಂದು ಮೂಳೆ ಏನು ಮಾಡ್ತದೆ, ಬೆಣ್ಣೆ ಹಾಗೆ ತಿರುಗ್ತದೆ, ಇನ್ನೊಂದು ಅದರ ಮೇಲೆ ತಿರುಗಣಿಯಂತೆ ತಿರುಗುತ್ತದೆ. ಬೆನ್ನು ಮಣಿ ಸರದ ಮೇಲೆ ಏನು ಮಾಡ್ತೈತೆ, ನಮ್ಮ ತಲೆಬುರುಡೆ ಏನು ತಿರುಗ್ತದಲ್ಲ, ಅದು ಬೆಸ್ಟ್ ಎಕ್ಸಾಂಪಲ್ಸ್ ಅದಕ್ಕೆಂದರೆ ತಿರುಗಣಿ ಸಂದಿಗೆ ಉದಾಹರಣೆ ಆಗಿರ್ತೈತೆ. ಇನ್ನು ದಡಿಯ ಸಂದು ಇದು ಏನು, ಮುಂಗೈ
ಮಣಿ ಮತ್ತು ಹೆಬ್ಬೆರಳಿನ ಮೊದಲನೇ ಮೆಟಾಟಾರ್ಸಲ್ಸ್. ನೋಡಲಿ, ಮುಂಗೈನ ಮಣಿ ಮತ್ತು ಹೆಬ್ಬೆರಳಿನ ಮೊದಲನೇ ಟಾರ್ಸಲ್ಸ್ ಮೂಳೆಗಳ ಮಧ್ಯದಲ್ಲಿ ಇದು ಕಂಡು ಬರ್ತೈತಿ. ಯಾವುದು ದಡಿಯ ಸಂದು. ಇದರಲ್ಲಿ ಹೆಬ್ಬೆರಳು ಎಲ್ಲ ದಿಕ್ಕಿಗೆ ಚಲಿಸುವಂಥ ಸಾಮರ್ಥ್ಯ ಹೊಂದಿದೆ. ಹೆಬ್ಬೆರಳಿನ ಮೂಳೆ ಎಲ್ಲ ದಿಕ್ಕಿಗೆ ಚಲಿಸುವ ಸಾಮರ್ಥ್ಯ ಹೊಂದಿದೆ. ನೀವು ಬೇರೆ ಬೇರೆ ಬೆರಳುಗಳು ಅಲ್ಲಾಡಿಸ್ಕೊಂಡು ನೋಡಿರಿ, ಅವು ಎಲ್ಲ ದಿಕ್ಕಿಗೆ ಏನು ಮಾಡಲು ಚಲನೆ ಆಗಲ್ಲ, ಹಿಂದೆ ಮುಂದೆ ಅಷ್ಟೇ ಆಗ್ತವೆ, ರೊಟೇಷನ್ ಫುಲ್ ಆಗೋದಿಲ್ಲ. ಆದರೆ ಹೆಬ್ಬೆರಳು ಎಲ್ಲ ದಿಕ್ಕಿನ ಕಡೆ ಆಗ್ತದೆ. ಒಂದ್ಸರಿ ನೀವು ಚಲನೆ ಮಾಡಿಕೊಂಡು ಟ್ರೈ ಮಾಡಿರಿ, ನೋಡಿರಿ. ಇದು ದಡಿಯ ಸಂದಿಗೆ ಉದಾಹರಣೆ. ಈಗ ಸಂದುಗಳ ರಚನೆಯನ್ನು ಆಧರಿಸಿ ವಿಂಗಡಣೆ. ಸಂದುಗಳ ರಚನೆಯ ಆಧರಿಸಿ ಮತ್ತೆ ಏನು ಮಾಡಿದ್ವಿ, ವಿಂಗಡಣೆಗಳು ಮಾಡಿದ್ವಿ. ಒಂದು ಫೈಬ್ರಸ್ ಸಂದು, ಕಾರ್ಟಿಲೇಜಿನಸ್ ಸಂದು, ಸೈನೋವಿಯಲ್ ಸಂದು. ಈಗ ಮಾನವನ ದೇಹದಲ್ಲಿರುವಂತಹ ಸಂದುಗಳು ನೋಡಿರಿ. ಫೈಬ್ರಸ್ ಸಂದು ಹೆಂಗೆ ಮಾಡಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಹೆಂಗೆ ವಿಧಗಳು ಮಾಡಿದ್ದಾರೆ ಅಂತೇಳಿ. ಸೈಬ್ರಸ್, ಕಾರ್ಟಿಲೇಜಸ್ ಮತ್ತು ಸ್ಪೈನೋವೇರ್. ಫೈಬ್ರಸ್ ಅಂದರೆ ಸೈನೋಥ್ರೋಸಿಸ್. ಕಾರ್ಟಿಲೇಜಿನಸ್ ಅಂದರೆ ಯಾಂಪಿ ಅಥ್ರೋಸಿಸ್ ಸ್ಪೈನೈಲ್. ಈಗ ಫೈಬ್ರಸಲ್ಲಿ ಮತ್ತೆ ಏನು ಮಾಡಿದ್ವಿ, ಎರಡು ವಿಧಗಳಾಗಿ ಮಾಡಿದ್ವಿ. ಒಂದು ಸೂಚರ್ಸ್, ತಲೆಬುರುಡೆ ಸಂದು. ಇನ್ನೊಂದು ಸಿಂಡೆಸ್ಮೋಸಿಸ್, ಟಿಬಿಯಾ ಅಥವಾ ಫಿಬರ್ಗಳ ಸಂದು ಅಂತೇಳಿ ನಾವು ಕರಿತೀವಿ ಇಲ್ಲಿ. ಈಗ ಕಾರ್ಟಿಲೇಜಿನಸ್ ಸಂದಿನಲ್ಲಿ ಸಿಂಪೆಸಿಸ್ ಅಂದರೆ ಬೆನ್ನು ಮಣಿಗಳ ನಡುವಿನ ಸಂದು ಅಂತೀವಿ ಇದಕ್ಕೆ. ಇನ್ನೊಂದು ಸಿನ್ಕಾಂಡೋಸಿಸ್, ಇದು ಪಕ್ಕೆಲುಬು ಉರುವಸ್ಥಿಗಳ ಒಂದು ನಡುವಿನ ಸಂದು ಆಗಿರ್ತೈತೆ. ಯಾವುದು ಈ ಒಂದು ಸಿನ್ಕಾಂಡ್ರೋಸಿಸ್. ಇವಾಗ ಸೈನೋವಿಯಲ್ದಲ್ಲಿ ನೋಡಿರಿ, ಸೈನೋವಿಯಲ್ದಲ್ಲಿ ಎಷ್ಟು ವಿಧಗಳಾಗಿ ಮಾಡಿದ್ದೀವಿ ಅಂತೇಳಿ ಮುಖ್ಯವಾಗಿ 4 ವಿಧಗಳನ್ನು ನೋಡ್ತೀವಿ ಇಲ್ಲಿ. ಒಂದು ಅಕ್ಷರಹಿತ, 1 ಅಕ್ಷ, 2 ಅಕ್ಷ, 3 ಅಕ್ಷ. ಅಕ್ಷರಹಿತ, 1 ಅಕ್ಷ, 2 ಅಕ್ಷ, 3 ಅಕ್ಷ, 4 ಮಾಡಿದ್ದೀವಿ. ಈ 4ರಲ್ಲಿ ಮತ್ತೆ ಡಿವೈಡ್ ಆಗಿದ್ದಾವೆ. ಅಕ್ಷರಹಿತದಲ್ಲಿ ಜಾರುವ ಕೀಲು, ಮುಂಗಾಲಿನ ಮಣಿಗಳೇನಾಗ್ತವೆ, ಜಾರ್ತವೆ, ಅದು ಅಕ್ಷರಹಿತ ಸಂದುವಿಗೆ ಉದಾಹರಣೆ ಆಗ್ತೈತೆ. ಮುಂಗೈಯಲ್ಲಿ ಮಣಿಗಳು ಏನಾಗ್ತವೆ, ಅವು ಜಾರ್ತಾ ಇರ್ತವೆ, ಹಾಗಾಗಿ ಅವು ಏನಂತೀವಿ ಅಕ್ಷರಹಿತ. ಯಾವುದೇ ಅಕ್ಷರ ಇರೋದಿಲ್ಲ. 1 ಅಕ್ಷ, ಮರಡು ಮೊಣಕೈ, ಇದೇನು ಮಾಡ್ತೇವೆ, ಒಂದು ದಿಕ್ಕಿನಲ್ಲಿ ಚಲಿಸ್ತಾ ಇರ್ತೈತೆ. ತಿರುಗು, ಅಟ್ಲಾಸ್ ಆಕ್ಸಿಸ್, ತಿರುಗು, ಇದನ್ನು ಕೂಡ ಏನಾಗ್ತೈತೆ, ಈ ಒಂದು ಅಕ್ಷದ ಸಂದುವಿಗೆ ಉದಾಹರಣೆ ಆಗ್ತೈತೆ. 2 ಅಕ್ಷ ಸಂದುವಿಗೆ ನೋಡಿರಿ, ಕೊಂಡಲೈಡ್, ರೇಡಿಯಸ್ ಮತ್ತು ಕಾರ್ಪಸ್, ಇವೇನು ಕೊಂಡಲೈಡ್ ಸಂದಿಗೆ ಉದಾಹರಣೆ ಆಗಿರ್ತವೆ. ಇನ್ನೊಂದು ಸ್ಯಾಡಲ್, ಇದು ಕೂಡ 2 ಅಕ್ಷದ ಸಂದಿಗೆ ಉದಾಹರಣೆ ಆಗಿರ್ತೈತೆ. ಈಗ 3 ಅಕ್ಷ, ಒರಳು ಕೀಲು ಅಂದರೆ ಭುಜದ ಕೀಲು, ಇದೇನಾಗ್ತದೆ 3 ಅಕ್ಷದ ಒಂದು ಸಂದಾಗಿರ್ತೈತೆ. ಈಗ ಫೈಬ್ರಸ್ ಸಂದುಗಳನ್ನು ಒಂದೊಂದಾಗಿ ಕೊಟ್ಟಿದ್ದಾರೆ. ಮತ್ತು ತಿರ್ಗವೇನು ಚಾರ್ಟ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ಲೆಟರ್ಸಾಗಿ ಕೆಳಗೆ ಕೊಟ್ಟಿದ್ದಾರೆ. ಎಳೆಯುಕ್ತ ಸಂಯೋಜಕ ಅಂಗಾಂಶವು ಸಂಬಂಧಿಸಿದಂತಹ ಅಸ್ಥಿಗಳನ್ನು ಗಟ್ಟಿಯಾಗಿ ಏನು ಮಾಡ್ತದೆ, ಬಂಧಿಸಿರುತ್ತದೆ. ಇವುಗಳಲ್ಲಿ 2 ಪ್ರಕಾರಗಳನ್ನು ನೋಡ್ತೀವಿ ನಾವು. ಒಂದು ಸೂಚರ್ಸ್, ಇನ್ನೊಂದು ಸಿಂಡೋಸ್ಮಿಸ್. ಸೂಚರ್ಸ್ ಸಂದು ತಲೆಬುರುಡೆಯ ಚಪ್ಪಟೆ ಅಸ್ಥಿಗಳ ನಡುವೆ ಮಾತ್ರ ಕಂಡುಬರ್ತದೆ. ಸೂಚರ್ಸ್ ಸಂದು ಏನು ಮಾಡ್ತೈತೆ, ತಲೆಬುರುಡೆಯ ಚಪ್ಪಟೆ ಅಸ್ಥಿಗಳ ನಡುವೆ ಮಾತ್ರ ಕಂಡುಬರ್ತೈತೆ. ಇವುಗಳಲ್ಲಿ ಯಾವುದೇ ತರಹದ ಚಲನೆ ಕಂಡುಬರೋದಿಲ್ಲ. ಇಲ್ಲಿ ಯಾವುದೇ ರೀತಿಯ ಚಲನೆ ಕಂಡುಬರಲ್ಲ. ಸಿಡೋಸ್ಮೋಸಿಸ್, ಸಂದಿನ ಅಸ್ಥಿಗಳು ಅಷ್ಟಾಗಿ ನಿಕಟವಾಗಿರೋದಿಲ್ಲ. ಇವೇನಾಗಿದೆ, ಅಷ್ಟೊಂದು ನಿಕಟವಾಗಿ ಇರೋದಿಲ್ಲ. ತತ್ಪರಿಣಾಮವಾಗಿ ಅಸ್ಥಿ ಬಂಧಗಳು ಹೆಚ್ಚು ಉದ್ದವಾಗಿದ್ದು ಅವುಗಳನ್ನು ಲಿಗಾಮೆಂಟ್ ಅಂತೇಳಿ ಹೇಳ್ತಾರೆ. ನೋಡಿರಿ, ಸೂಚರ್ಸ್ ಸಂದು ತಲೆಬುರುಡೆಯ ಚಪ್ಪಟೆ ಅಸ್ಥಿಗಳ ನಡುವೆ ಏನು ಮಾಡ್ತೇವೆ, ಸೂಚರ್ಸ್ ಸಂದು ಕಂಡುಬರ್ತೈತೆ. ಇವುಗಳಲ್ಲಿ ಯಾವುದೇ ತರಹದ ಚಲನೆ ಕಂಡುಬರೋದಿಲ್ಲ. ಇನ್ನೊಂದು ಸಿಡ್ಮೋಸಿಸ್, ಸಂದಿನ ಅಸ್ಥಿಗಳು ಇವು ಅಷ್ಟಾಗಿ ನಿಕಟವಾಗ ಅಂದರೆ ಒಳ್ಳೆಯ ಸಂಬಂಧ ಇರೋದಿಲ್ಲ. ಇವು ತ್ವರಿತ ಪರಿಣಾಮವಾಗಿ ಅಸ್ಥಿಬಂಧಗಳು ಹೆಚ್ಚು ಉದ್ದ ಆಗಿರ್ತವೆ. ಅವುಗಳನ್ನು ಲಿಗಾಮೆಂಟ್ ಅಂತ ಹೇಳ್ತೀವಿ. ಸ್ವಲ್ಪ ಮಟ್ಟಿನ ಚಲನೆ ಕಂಡುಬರ್ತೈತೆ. ಇದಕ್ಕೆ ಉದಾಹರಣೆ ಯಾವುದಂದರೆ ಟಿಬಿಯಾ ಫ್ಯೂಬುಲರ್, ಇದು ಏನು ಸಿಡ್ಮೋಸಿಸ್ಗೆ ಉದಾಹರಣೆಯಾಗಿರ್ತೈತೆ. ಇನ್ನು ಕಾರ್ಟಿಲೇಜಿನಸ್ ಸಂದುಗಳು. ಸಂದು ಮೃದ್ವಸ್ಥೀಯ, ಇದು ಬಹಳ ಕಡಿಮೆ ಚಲನೆಯನ್ನು ಹೊಂದಿರ್ತೈತೆ. ಈ ಸಂದು ಈ ಸಂದಿನ ಮೃದ್ವಸ್ಥಿಯು ಭಾಳ ಕಡಿಮೆ ಚಲನೆ ಹೊಂದಿರ್ತೈತೆ. ಇದರಲ್ಲಿ ಮುಖ್ಯವಾಗಿ 2 ಪ್ರಕಾರ ನೋಡ್ತೀವಿ. ಒಂದು ಸಿಂಪೆಸಿಸ್ಸು, ಇನ್ನೊಂದು ಸಿನ್ಕೋಂಡ್ರೋಸಿಸ್. ಹಾಗಾದರೆ ಸಿಂಪೆಸಿಸ್ ಅಂದರೆ ಏನು? ಈ ಸಂದಿನಲ್ಲಿರುವಂತಹ ಅಸ್ಥಿಗಳ ಮುಖಗಳು ತೆಳುವಾದ ಹೈಯಾಲಿನ್ ಕಾರ್ಟಿಲೇಜಿನಿಂದ ಆವೃತವಾಗಿರ್ತವೆ. ಈ ಸಂದಿನಲ್ಲಿರುವಂತಹ ಅಸ್ಥಿಗಳ ಮುಖಗಳು ತೆಳುವಾದ ಹೈಯಾಲಿನ್ ಕಾರ್ಟಿಲೇಜಿನಿಂದ ಆವೃತವಾಗಿರ್ತವೆ. ಉದಾಹರಣೆಗೆ ಜಗಣದಲ್ಲಿಯ ಮುಂಭಾಗದ 2 ಫ್ಯೂಬಿಕ್ ಅಸ್ಥಿಗಳು. ಜಗಣದಲ್ಲಿರುವಂತಹ ಮುಂಭಾಗದ 2 ಫ್ಯೂಬಿಕ್ ಅಸ್ಥಿಗಳು ಸಿಂಪೆಸಿಸ್ಗೆ
ಏನಾಗ್ತವೆ ಉದಾಹರಣೆ ಆಗ್ತವೆ. ಇನ್ನು ಸಿನ್ಕಾಂಡ್ರೋಸಿಸ್, ಎರಡು ಅಸ್ಥಿಗಳು ಹಯಾಲಿನ್ ಕಾರ್ಟಿಲೇಜ್ನಿಂದ ಜೋಡಿಸಲ್ಪಟ್ಟಿರ್ತವೆ. ಎರಡು ಅಸ್ಥಿಗಳು ಮಾಡ್ತವೆ ಹಯಾಲಿನ್ ಕಾರ್ಟಿಲೇಜ್ನಿಂದ ಜೋಡಿಸಲ್ಪಟ್ಟಿರ್ತವೆ. ಉದಾಹರಣೆಗೆ ಉದ್ದ ಅಸ್ಥಿಗಳ ಡಯಾಸಿಸಿಸ್ ಮತ್ತು ಎಫಿಸಿಸ್ ಇವೇನು ಸಿನ್ಕಾಂಡ್ರೋಸಿಸ್ಗೆ ಉದಾಹರಣೆಗಳಾಗಿರ್ತವೆ. ಸೈನೋವಿಯಲ್ ಸಂದುಗಳು ಈ ಪ್ರಕಾರದ ಸಂದುಗಳು ಶರೀರದಲ್ಲಿ ಹೆಚ್ಚಾಗಿರ್ತವೆ. ಸೈನೋವಿಯಲ್ ಸಂದುಗಳು ಶರೀರದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರ್ತವೆ. ಸ್ವತಂತ್ರವಾಗಿ ಚಲಿಸುವುದು ಇದರ ಮುಖ್ಯ ಲಕ್ಷಣ ಆಗಿರ್ತದೆ. ಲಿಗಾಮೆಂಟ್ ಸ್ನಾಯುಗಳು ಇದರ ಸುತ್ತಲೂ ಕಂಡುಬರ್ತವೆ. ಟೆಂಡನ್ಗಳೇ ಇವುಗಳ ಚಲನೆಗೆ ಏನು ಮಾಡ್ತವೆ, ಅಡ್ಡಿಯನ್ನು ಪಡಿಸ್ತವೆ. ಸಂದಿನ ಕೋಶದ ಒಳಪದರಿಗೆ ಸೈನೋವಿಯಲ್ ಪೊರೆ ಅಂತೇಳಿ ಕರಿತೀವಿ. ನೋಡಿರಿ, ಸಂದಿನ ಕೋಶದ ಒಳಗಿನ ಒಂದು ಪದರಿಗೆ ಏನಂತೀವಿ, ಸೈನೋವಿಯಲ್ ಅಂತೇಳಿ ಕರಿತೀವಿ. ಈ ಪೊರೆಯು ಸಂದಿಗೆ ಉಪಯೋಗವಾಗುವ ಸೈನೋವಿಯಲ್ ದ್ರವವನ್ನು ಏನು ಮಾಡ್ತದೆ, ಸ್ರವಿಸ್ತದೆ. ಸಂದಿನ ಕೋಶದೊಳಗಿರುವ ಪೊಳ್ಳು ಪ್ರದೇಶಕ್ಕೆ ಸೈನೋವಿಯಲ್ ಸಂದು ಅಂತೇಳಿ ಕರಿತೀವಿ. ಈ ಭಾಗದ ಮಧ್ಯದಲ್ಲಿ ಚಕ್ರಾಕಾರದ ಕೀಲುಬಿಲ್ಲೆ ಇರ್ತೈತಿ. ಇದಕ್ಕೆ ಏನಂತೀವಿ ಅಂದರೆ ಆರ್ಟಿಕ್ಯುಲರ್ ಡಿಸ್ಕ್ ಅಂತೇಳಿ ಕರಿತೀವಿ. ಆರ್ಟಿಕ್ಯುಲರ್ ಡಿಸ್ಕ್ ಅಂತೇಳಿ ಕರಿತೀವಿ. ಇದು ಸೈನೋವಿಯಲ್ ಪೊಳ್ಳು ಪ್ರದೇಶವನ್ನು ವಿಭಾಗಿಸುತ್ತದೆ. ಸಂದುಗಳ ಚಲನೆ ನೋಡಿರಿ, ಸಂದುಗಳ ಚಲನೆ. ಜರಿಯುವ ಚಲನೆ, ಮುಂಗೈ ಮಣೆಯಲ್ಲಿ ಚಲನೆ, ಹದಳದಲ್ಲಿನ ಚಲನೆ ಇವೇನು ಜರಿಯುವ ಚಲನೆಗೆ ಉದಾಹರಣೆಯಾಗಿರ್ತವೆ. ಕೋನಾಕೃತಿಯ ಚಲನೆ, ಅಲ್ಲಿನ ಹಿಂದೆ ನೋಡಿದೆವು ಇದ್ರ ಮೇಲೆ. ಅಲ್ಲಿ ಸಂದುಗಳ ಚಲನೆ ಮತ್ತು ರಚನೆಯ ಮೇಲೆ ಅಂತಿತ್ತು, ಇಲ್ಲಿ ಓನ್ಲಿ ಸಂದುಗಳ ಚಲನೆ ಮೇಲೆ ಅಂತಿದೆ. ಈಗ ಕೋನಾಕೃತಿಯ ಚಲನೆ ನೋಡಿರಿ. ಫ್ಲೆಕ್ಷನ್ ಅಂದರೆ ಎರಡು ಭಾಗಗಳು ಪರಸ್ಪರ ಹತ್ತಿರಕ್ಕೆ ಬರುವಂತೆ ಚಲಿಸುವುದು. ಎರಡು ಭಾಗಗಳು ಏನು ಮಾಡ್ತವೆ, ಪರಸ್ಪರ ಹತ್ತಿರಕ್ಕೆ ಬರುವಂತೆ ಚಲಿಸುವುದು. ಅಂದರೆ ಟೊಂಕ ಬಾಗಿಸುವುದು, ಕೈಕಾಲು ಮಡಿಸುವುದು, ಇದು ಏನಂತೀವಿ, ಫ್ಲೆಕ್ಷನ್ ಅಂತೇಳಿ ಕರಿತೀವಿ. ಎಕ್ಸ್ಟೆನ್ಷನ್ ಅಂದರೆ ಇದು ಫ್ಲೆಕ್ಷನ್ನ ವಿರುದ್ಧ ಒಂದು ಚಲನೆ ಆಗಿರ್ತೈತೆ. ಮಡಚಿದ ಕೈಯನ್ನು ಮುಂದೆ ಚಾಚುವುದು, ಅದು ಏನಂತೀವಿ, ಎಕ್ಸ್ಟೆನ್ಷನ್ ಅಂತೇಳಿ ಕರಿತೀವಿ. ಅಡಕ್ಷನ್ ಅಂದರೆ ಅವಯವಗಳನ್ನು ಶರೀರದ ಮಧ್ಯಭಾಗದ ರೇಖೆಗೆ ತರುವಂಥ ಚಲನೆ. ನಮ್ಮ ದೇಹದ ಅವಯವಗಳನ್ನು ಶರೀರದ ಮಧ್ಯಭಾಗಕ್ಕೆ ತಂದರೆ ಅಡಕ್ಷನ್ ಅಂತ ಕರಿತೀವಿ. ಅಬ್ಡಕ್ಷನ್ ಅಂದರೆ ಶರೀರದ ಮಧ್ಯಭಾಗದ ರೇಖೆಯಿಂದ ಹೊರಗೆ ಒಯ್ಯುವ ಚಲನೆಗೆ ಅಂತೀವಿ, ಹೊರಗೆ ಒಯ್ಯುವಂಥ ಚಲನೆಗೆ ಅಬ್ಡಕ್ಷನ್ ಚಲನೆ ಅಂತೇಳಿ ಕರಿತೀವಿ. ಪ್ರೊನೇಷನ್ ಅಂದರೆ ಮುಂದೆ ಚಾಚಿದ ಕೈ ಅಂಗೈಯನ್ನು ಭೂಮಿಯ ಕಡೆಗೆ ತಿರುಗಿಸುವಂಥ ಚಲನೆ. ಪ್ರೊನೇಷನ್, ಮುಂದೆ ಚಾಚಿದ ಕೈ ಏನು ಮಾಡ್ತೀವಿ ನಾವು, ಭೂಮಿಯ ಕಡೆಗೆ ಅಂದರೆ ಕೆಳಗಡೆ ಏನು ಮಾಡ್ತೀವಿ, ಬಿಟ್ಬಿಡ್ತೀವಿ. ಅದಕ್ಕೆ ಏನಂತೀವಿ, ಪ್ರೊನೇಷನ್ ಚಲನೆ ಅಂತ ಕರಿತೀವಿ. ಈಗ ಸುಪಿನೇಷನ್ ಚಲನೆ ಅಂದರೆ ಏನು, ಮುಂದೆ ಚಾಚಿದ ಕೈ ಅಂಗೈಯು ಭೂಮಿಯ ಕಡೆಗೆ ಇದ್ದಾಗ ಅದನ್ನು ಆಕಾಶದೆಡೆಗೆ ತಿರುಗಿಸುವಂಥ ಚಲನೆ ಏನಂತೀವಿ ನಾವು, ಅದಕ್ಕೆ ಸುಪಿನೇಷನ್ ಚಲನೆ ಅಂಥೇಳಿ ಕರಿತೀವಿ. ಇಷ್ಟೇ ಥರ ಬರ್ತವೆ, ಕೋನಾಕೃತಿಯ ಚಲನೆಯಲ್ಲಿ ಬರ್ತವೆ. ಈಗ ಮಡಕ್ಷನ್ ಅಂದ್ರೇನು? ಮಡಕ್ಷನ್ ಅಂದ್ರೇನೆಂದರೆ ಮೇಲ್ ಕಾಣಿಸಿದ ಕೋನಾಕೃತಿ ಎಲ್ಲ ಚಲನೆಗಳು ಉಂಟಾದರೆ ಆ ಚಲನೆಗೆ ಏನಂತೀವಿ ನಾವು, ಮಡಕ್ಷನ್ ಚಲನೆ ಅಂತೇಳಿ ಕರಿತೀವಿ. ನೋಡಿರಿ, ಮೇಲೆ ಕಾಣಿಸಿದ ಎಲ್ಲ ಚಲನೆಗಳನ್ನು ಉಂಟಾದರೆ ಅದಕ್ಕೆ ಮಡಕ್ಷನ್ ಚಲನೆ ಅಂತೇಳಿ ಕರಿತೀವಿ. ಏನಾಗಬೇಕು, ಫ್ಲೆಕ್ಷನ್ ಆಗಬೇಕು, ಎಕ್ಸ್ಟೆನ್ಷನ್ ಆಗಬೇಕು, ಅಡಕ್ಷನ್ ಆಗಬೇಕು, ಅಬ್ಡಿಕ್ಷನ್ ಆಗಬೇಕು, ಪ್ರೊನೇಷನ್ ಆಗಬೇಕು, ಸುಪಿನೇಷನ್ ಆಗಬೇಕು. ಇವೆಲ್ಲ ಚಲನೆಗಳಾದವು ಅಂದರೆ ಅದಕ್ಕೆ ಏನಂತೀವಿ, ಮಡಕ್ಷನ್ ಅಂತೇಳಿ ಕರಿತೀವಿ. ಚಲನೆಯಲ್ಲಿ ವರ್ತುಲದಲ್ಲಾಗಲಿ ಅಥವಾ ಕಂಸದಾಕಾರದಲ್ಲಾಗಲಿ ತಿರುಗ್ತವೆ. ಏನು ಮಾಡ್ತವೆ ಈ ಚಲನೆಗಳು, ವರ್ತುಲಾಕಾರದಲ್ಲಿ ಚಲಿಸ್ಬೋದು ಅಥವಾ ಕಂಸದಾಕಾರದಲ್ಲಿ ಆದರೂ ಕೂಡ ಚಲಿಸ್ಬೋದು. ಚಕ್ರಾಕಾರದ ಚಲನೆ, ಅಸ್ಥಿಯು ತನ್ನ ಅಂಚಿನ ಸುತ್ತ ತಿರುಗುವುದು. ಅಸ್ಥಿ ಏನು ಮಾಡ್ತದೆ, ತನ್ನ ಅಂಚಿನ ಸುತ್ತ ತಿರುಗುವುದು ಅಥವಾ ಇನ್ನೊಂದು ಅಸ್ಥಿಯ ಸುತ್ತ ತಿರುಗುವುದು. ಉದಾಹರಣೆಗೆ ಅಂಗೈಯನ್ನು ಏನು ಮಾಡ್ತೀವಿ, ಅಂಗಾತ ಮತ್ತು ಬೋರಲು ಮಾಡುವಾಗ ರೇಡಿಯಸ್ ಅಸ್ಥಿ ಏನು ಮಾಡ್ತದೆ, ಅನ್ನದ ಅಸ್ಥಿಯ ಸುತ್ತಲೂ ಏನು ಮಾಡ್ತದೆ, ತಿರುಗ್ತದೆ. ಕುತ್ತಿಗೆಯನ್ನು ಮುಂದೆ ಹಿಂದೆ ತಿರುಗಿಸುವುದು, ಇದಕ್ಕೆ ಚಕ್ರಾಕಾರದ ಚಲನೆಗೆ ಆಗ್ತದೆ. ಈಗ ಸೈನೋವಿಯಲ್ ಸಂದುಗಳ ಪ್ರಕಾರಗಳು, ಅದರಲ್ಲಿ 6 ಪ್ರಕಾರ ಬರ್ತವೆ. ಅಕ್ಷರಹಿತ ಸಂದು, ಜರೆಯುವ ಸಂದು, ಮುಂಗೈ ಕಾರ್ಪಲ್ ಅಸ್ಥಿಗಳು ಮತ್ತು ಟಾರ್ಸಲ್ ಮಣಿಗಳು ಹದಳದಲ್ಲಿ ಇವು 2 ಅಥವಾ ಅನೇಕ ಅಸ್ಥಿಗಳು ಸಪಾಟಾದ ಮೈಗಳು ಪರಸ್ಪರ ಹೊಂದಿಕೊಂಡು ಏನು ಮಾಡ್ತೇವೆ, ಜರಿತವೆ. ಮರಡು ಸಂದು, ಮೊಣಕೈ ಸಂದು. ಮರಡು ಸಂದಿಗೆ ಉದಾಹರಣೆ ಅಂದರೆ ಮೊಣಕೈ ಸಂದು.
ತಿರುಗುವ ಸಂಧಿಗೆ ಉದಾಹರಣೆ ಅಂದರೆ ಒಂದು ಬಿಂದುವಿನ ಸುತ್ತ ತಿರುಗುವಂಥ ಸಂದುಗಳು ಅಂತೀವಿ ತಿರುಗೋಣ ಸಂದು ಅಂತೇಳಿ ಕರಿತೀವಿ. ಅಲ್ಲಿ ಆಕ್ಸಿಸ್ ಆಗಿರ್ಬೋದು, ಮುಂಗೈ ರೇಡಿಯಸ್ ಸಂದುಗಳಾಗ್ಬೋದು, ಇವೆಲ್ಲ ಏನು ತಿರುಗುವ ಸಂದುಗಳಿಗೆ ಎಕ್ಸಾಂಪಲ್ಸ್ ಆಗಿರ್ತವೆ. ಆಕ್ಸಿಸ್ ಅಂದರೆ ಏನು ನೋಡ್ರಿ ಇಲ್ಲಿ. ಆಕ್ಸಿಸ್ ಒಂಡೋಂಟೈಡ್ ಎಂಬ ಎರಡನೇ ಬೆನ್ನುಮಣಿಯ ಗೊಂಟದ ಸುತ್ತಲೂ ಹಾಗೂ ಅಟ್ಲಾಸಿನ ಎಂಬ ತಲೆಬುರುಡೆಯ ಹೊತ್ತ ಮೊದಲಿನ ಬೆನ್ನುಮಣಿಯ ವರ್ತುಲದಂತಹ ಭಾಗವು ತಿರುಗುತ್ತದೆ. ಅದಕ್ಕೆ ಏನಂತೀವಿ ಆಕ್ಸಿಸ್ ಅಂತೇಳಿ ಕರಿತೀವಿ. ಏನು ಮಾಡ್ತದೆ ಇದು? ಒಂಡೋಟೈಡ್ ಎಂಬ ಎರಡನೇ ಬೆನ್ನುಮಣಿಯ ಗೊಂಟದ ಸುತ್ತಲೂ ಹಾಗೂ ಅಟ್ಲಾಸಿನ ಎಂಬ ತಲೆಬುರುಡೆಯ ಸುತ್ತ ಮೊದಲನೇ ಬೆನ್ನುಮಣಿಯ ವರ್ತುಲದಂತಹ ಭಾಗವು ಏನು ಮಾಡ್ತೈತಿ? ತಿರುಗ್ತೈತೆ. ಅದಕ್ಕೆ ಏನಂತೀವಿ ಆಕ್ಸಿಸ್ ಅಂತೇಳಿ ಕರಿತೀವಿ. ಈಗ ರೇಡಿಯಸ್ ಅಲ್ನಾ ಅಸ್ಥಿಯ ಸುತ್ತ ಏನು ಮಾಡ್ತೈತೆ? ಮುಂಗೈ ಬೋರಲು ಮಾಡಲು ಅಂಗತವಾಗಿರಿಸಲು ತಿರುಗುತ್ತೇವೆ. ಅದಕ್ಕೆ ಅಂತೀವಿ ರೇಡಿಯಸ್ ಅಂತೇಳಿ ಕರಿತೀವಿ. ಈಗ ಎರಡು ಅಕ್ಷರಗಳ ಸಂದುಗಳು ನೋಡ್ರಿ. ಕೊಂಡಲೈಡ್ ಸಂದು, ಎರಡು ಅಕ್ಷರದ ಸಂದುಗಳು ನೋಡಿದೀವಲ್ಲ ಅಲ್ಲಿ. ಈಗ ಕೊಂಡಲೈಡ್ ಸಂದು ನೋಡ್ರಿ, ಮುಂಗೈಯಿಂದ ರೇಡಿಯಸ್ ಮತ್ತು ಕಾರ್ಪಲ್ಸ್ಗಳ ನಡುವಿನ ಸಂದು ಏನಂತೀವಿ? ಇದಕ್ಕೆ ಕೊಂಡಲೈಡ್ ಸಂದು ಅಂತೇಳಿ ಕರಿತೀವಿ. ಧಡಿಯ ಸಂದು ಅಂದರೆ ಇದು ಏನು ಮಾಡ್ತೈತೆ? ಮುಂಗೈ ಮಣಿ ಮತ್ತು ಹೆಬ್ಬೆರಳಿನ ಕಡೆಗೆ ಇರುವಂತಹ ಒಂದು ಕಾರ್ಪಲ್ಸ್ ಅಸ್ಥಿಗಳ ನಡುವೆ ಕಾಣಬಹುದು. ಇದರಿಂದ ಕೈ ಬೆರಳುಗಳು ಬಹಳ ಸ್ವತಂತ್ರವಾಗಿ ಚಲಿಸುವಂತೆ ಮಾಡ್ತೈತೆ. ಉದಾಹರಣೆ ಹೇಳಬೇಕಾದ್ರೆ 3 ಅಕ್ಷರಗಳ ಸಂದುಗಳು. ಈಗ ನೆಕ್ಸ್ಟು ಒರಳು ಸಂದಿಗೆ ಉದಾಹರಣೆ ನೋಡ್ರಿ ಇಲ್ಲಿ. ದೇಹದಲ್ಲಿ ಪೃಷ್ಠದ ಸಂದು ಮತ್ತು ಭುಜದ ಸಂದುಗಳು ಇರುವಂಥ ಒಂದು ವಾಕ್ಯ ಏನಂತೀವಿ ನಾವು ಒರಳು ಸಂದು ಅಂಥೇಳಿ ಕರಿತೀವಿ. ಇದ್ರ ಬಗ್ಗೆ ಇನ್ನು ನಾವು ಸಂಕ್ಷಿಪ್ತವಾಗಿ ಎಲ್ಲಾದರೂ ಸಿಕ್ಕಿದ್ರೆ ತಿಳ್ಕೊಬೋದು. ಈ ಒಂದು ಬುಕ್ಸಲ್ಲಿ ಇಷ್ಟು ಕೊಟ್ಟಿದ್ದಾರೆ. ಸ್ವಲ್ಪ ಇದು ಸೈನ್ಸ್ ಥರ ಅನಿಸುತ್ತೆ ನಮಗೆ ಟಾಪಿಕ್ಕು, ಆದರೂ ಕೂಡ ನಾವು ನೋಡಬೇಕು, ನೀಟಾಗಿ ಓದ್ಕೊಳ್ಳಬೇಕು. ಯಾಕೆಂದರೆ ಎಕ್ಸಾಮ್ ಕೇಳೋದರಿಂದ ಇದ್ರ ಮೇಲೆ ಸ್ಟಡಿ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರ್ತೈತೆ. ಎಲ್ಲ ಒಂದು ವಿಷಯಗಳು ಗಮನಿಸಿದರೆ ಸ್ವಲ್ಪ ಅನ್ನೋ ಟೈಮಿಗೆ ನಮಗೆ ಏನನ್ಸುತ್ತೆ, ಸ್ವಲ್ಪ ಟಫ್ ಅನಿಸುತ್ತೆ. ಆದರೂ ಕೂಡ ನಾವೇನು ಮಾಡಬೇಕು? ಸ್ಟಡಿ ಮಾಡಲೇಬೇಕು, ಮಾಡಿ ನೆನಪಿಟ್ಕೊಳ್ಳೇಬೇಕು. ಈ ಒಂದೊಂದು ಕ್ಲಾಸನ್ನು ನಾನು ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಇಷ್ಟ ಏನಾದರೂ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.